ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಬ್ಬ ರಾಜನ ಕತೆ ಇದಕ್ಕೆ ಸ್ವಾಗತ. ಇವತ್ತು ಮತ್ತೆ ಯಾವ ಕತೆ ತಗೊಂಡು ಬಂದಿದ್ದಾನೆ ಅಶೋಕ್ ಅಂತ ತಮ್ಮ ಮನಸ್ಸಿನಲ್ಲಿ ಮತ್ತೆ ಪ್ರಶ್ನೆ ಮೂಡಲೇಬೇಕು ಅಂತ ತಾನೇ ನಾವು ಕೂಡ ಕಥೆಗಳನ್ನು ತಗೊಂಡು ಬರ್ತಾ ಇದ್ದೀವಿ. ಈ ರಾಜ ಮತ್ತೆ ಏನು ಮಾಡ್ದ? ತಮ್ಮ ಮನಸ್ಸಿನಲ್ಲಿ ಇನ್ನೊಂದು ಕೊರಗು ಮೂಡಿರಲೇಬೇಕು. ಈ ರಾಜ ಪ್ರಪ್ರಥಮವಾಗಿ ಪ್ರಜೆಗಳ ಧ್ವನಿ, ಪ್ರಜೆಗಳ ಕೂಗನ್ನು ಕೇಳದೆ ಕಿವುಡಾಗ್ಬಿಡ್ತಾನೆ. ಅದೇ ರೀತಿ ಮಕ್ಕಳ ವ್ಯಾಮೋಹ, ಯಾವ ರೀತಿ ಧೃತರಾಷ್ಟ್ರನಿಗೆ ಮಕ್ಕಳ ವ್ಯಾಮೋಹ ಇತ್ತು, ಮಾಡಿರುವಂತಹ ಪಾಪಗಳು, ಮಾಡಿರುವಂತಹ ಅನ್ಯಾಯಗಳು ಕಣ್ಣಿಗೆ ಕಾಣದೆ ಹೋಗ್ತಿದ್ವೋ, ಕಣ್ಣಿದ್ದು ಕೂಡ ಕುರುಡನಾಗಿದ್ದಾನೆ ಈ ರಾಜ. ಧೃತರಾಷ್ಟ್ರ ವ್ಯಾಮೋಹ ಮಾಡ್ತಾ ಇದ್ದಾನೆ ತನ್ನ ಒಂದು ಪುತ್ರರ ಮೇಲೆ. ಪುತ್ರರು ದುನಿಯಾ ಮಾಡಲಿ, ಏನೇ ಮಾಡಿದ್ರು ಕೂಡ ನನಗೂ ಅದಕ್ಕೂ ಸಂಬಂಧವಿಲ್ಲ. ಪುತ್ರರು ಏನೇ ಮಾಡಿದ್ರು ಕೂಡ ಅಲ್ಟಿಮೇಟಮ್ ಆಗಿ ರಾಜ್ಯದ ಬೊಕ್ಕಸಕ್ಕೆ ಏನು ಹಾನಿ ಉಂಟು ಮಾಡಿ ತಮ್ಮ ಮನೆ ತುಂಬಿಸ್ಕೊತಾ ಇದ್ದಾರೆ, ತಮ್ಮ ರಾಜ್ಯಭಾರವನ್ನು ತುಂಬಿಸ್ತಾ ಇದ್ದಾರಲ್ಲ, ಅದಷ್ಟೇ ಸಾಕು ಅಂತ ಹೇಳಿ ಈ ರಾಜ ವಿದೇಶ ನೀತಿ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಹೇಳಿ ವಿದೇಶಗಳಿಗೆ ಹೋಗಿ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡ್ತಾ ಇದ್ದಾನೆ. ಆದರೂ ಕೂಡ ಯಾವುದೇ ವಿದೇಶಾಂಗ ನೀತಿಗಳು ಕೂಡ ಪ್ರಾಬಲ್ಯವಾಗಿಲ್ಲ. ಧೃತರಾಷ್ಟ್ರನ ವ್ಯಾಮೋಹ ಅಷ್ಟೇ ಕಂಡು ಬರ್ತಾ ಇದೆ ಹೊರತಾಗಿ ರಾಜ್ಯದ ಉನ್ನತಿ, ರಾಷ್ಟ್ರದ ಉನ್ನತಿ ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಭಾರತ ಇದಕ್ಕೆ ಸ್ವಾಗತ. ಪ್ರಪ್ರಥಮವಾಗಿ ಏನು ಇವತ್ತಿನ ಒಂದು ವಿಚಾರಗಳು ನೋಡ್ಕೊಂಡು ಬರೋಣ ಬನ್ನಿ. ದೇಶದ ಪರಿಸ್ಥಿತಿ ಅಧೋಗತಿ, PM ಮೋದಿ ಒಬ್ಬ ಕಟುಕ. ದೇಶದಲ್ಲಿ ಜನರು ತ್ರಾಹಿ. ವಿಜ್ಞಾನಿಗಳು ಉಪವಾಸಕ್ಕೆ ಕುಳಿತರು, ಕ್ಯಾರೆ ಅನ್ನದ ಪ್ರಧಾನಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುತ್ತಾರಾ? ವಿಜ್ಞಾನಿ ಹುತಾತ್ಮನಾದರೆ ಬಿಜೆಪಿ ಪರಿಸ್ಥಿತಿ ಏನು? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಚೌಕಟ್ಟು ಯಾವ ರೀತಿ ಅಂತ ಹಾಕೊಂಡಿದ್ದೀವಿ ನಾವು ಅಂತ ಹೇಳಿ. ಒಬ್ಬ ರಾಜನ ಕತೆ, ಒಬ್ಬ ರಾಜ ಯಾವ ರೀತಿ ಮಾಡ್ದ ಅಂತ ಹೇಳಿ ಫಸ್ಟ್ ಇಂದನೇ ಹೇಳ್ಕೊಂತ ಬಂದೆ. ಕತೆ ಯಾವ ರೀತಿ ಇತ್ತು, ಅವನ ಪುತ್ರ ವ್ಯಾಮೋಹ ಹೇಗಿದೆ, ಅದೇ ರೀತಿ ಇವತ್ತಿನ ಈ ಒಬ್ಬ ರಾಜ ನಮ್ಮ ದೇಶದ, ನಾವು ಪ್ರಧಾನಿ ಅಂತ ಹೇಳ್ತಾ ಇಲ್ಲ, ಚಹಾ ಮಾರ್ತಿರ್ತಕ್ಕಂತಹ ಒಬ್ಬ ಸಾಮಾನ್ಯ ಹುಡುಗನನ್ನು ಎಬ್ಬಿಸಿ ಮೇಲೆ ನಮ್ಮ ದೇಶದ ಪ್ರಧಾನಿಯನ್ನು ಮಾಡಿದಂತಹ ಜನರಿಗೆ ಏನು ಕೊಡ್ತಾ ಇದ್ದಾರೆ ಈ ಒಬ್ಬ ರಾಜ ಅಂತ ನಾನು ಹೇಳ್ತೀನಿ. ಯಾಕೆ ಈ ಮಾತು? ಇವತ್ತಿಗೆ 15 ದಿನ ಮುಗಿದು 16ನೇ ದಿನಕ್ಕೆ ಕಾಲಿಟ್ಟ ಉಪವಾಸ ಸತ್ಯಾಗ್ರಹ. ಸೋನಮ್ ವಾಂಗ್ಚುಕ್ ಕಾಕ್ರೋಚ್ ಜನತಾ ಪಾರ್ಟಿಗೆ ಬೆಂಬಲಿಸಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂತಂದ್ರೂ ಕೂಡ ಅದು ಒಂದು ಆಕ್ರೋಶ, ನಾವು ಪಾರ್ಟಿ ಅಂತ ಹೇಳಲ್ಲ ಇದನ್ನು, ಇದೊಂದು ಆಕ್ರೋಶ, ಜನಾಕ್ರೋಶ, ಒಬ್ಬ ಯುವಕನ ಆಕ್ರೋಶ ಇದು. ಅದಕ್ಕೆ ಸಪೋರ್ಟ್ ಮಾಡಿ ಸೋನಮ್ ವಾಂಗ್ಚುಕ್ ವಿಜ್ಞಾನಿ, ವಿದೇಶಗಳಲ್ಲಿ ನಮ್ಮ ದೇಶದ ಹೆಸರನ್ನು ಎತ್ತಿ ಹಿಡಿದಂತಹ ಮೇಧಾವಿ. ಆ ಮನುಷ್ಯ ಕರೆಕ್ಟಾಗಿ ಒಂದು ಈ ದೇಶದ ಶಿಕ್ಷಣ ಮಂತ್ರಿ ರಾಜೀನಾಮೆ ನೀಡಬೇಕು, ಶಿಕ್ಷಣಕ್ಕೆ ಒಂದು ಹೊಸ ಆಯಾಮ ಬರಬೇಕು ಅಂತ ಹೇಳಿ ಉಪವಾಸ ಸತ್ಯಾಗ್ರಹಕ್ಕೆ ಕುಂತಿದ್ದಾರೆ ದೆಹಲಿಯಲ್ಲಿ. ಬಟ್ ಆದರೂ ಕೂಡ ಇಲ್ಲಿವರೆಗೂ ಕೂಡ ದೇಶದ ಪ್ರಧಾನಮಂತ್ರಿಯವರು ಕ್ಯಾರೆ ಅಂದಿಲ್ಲ. ಆಸ್ಟ್ರೇಲಿಯಾಕ್ಕೆ ಹೋಗ್ತಿದ್ದಾರೆ, ನ್ಯೂಜಿಲ್ಯಾಂಡ್ಗೆ ಹೋಗ್ತಾ ಇದ್ದಾರೆ. ಬಟ್ ಈ ದೇಶದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳಿಗೆ ಕೂಗು ಕೊಡ್ತಾ ಇಲ್ಲ, ಓ ಅಂತ ಹೇಳ್ತಾ ಇಲ್ಲ. ಯಾಕೆ ಅಷ್ಟೊಂದು ಭಯ ಬಿಟ್ಬಿಟ್ಟಿದಾರ? ಮೊನ್ನೆ ಅಷ್ಟೇ ಇನ್ನೊಂದು ಪ್ರಶ್ನೆ ಉದ್ಭವವಾಯಿತು. ಇಲ್ಲಪ್ಪ, ಯಾಕೆ ಇವರು ಫ್ರೀ ಪ್ರೆಸ್ ಮೀಟನ್ನು ಮಾಡಲ್ಲ, ಸ್ಕ್ರಿಪ್ಟೆಡ್ ಪ್ರೆಸ್ ಮೀಟನ್ನು ಮಾಡ್ತಾರೆ ದೇಶದ ಪ್ರಧಾನಿ ಅಂತ ಕೇಳಿದಾಗ ಈ ದೇಶದ ಬ್ಯೂರೋಕ್ರೇಟ್ ಒಬ್ಬರು ಹೇಳ್ತಾರೆ, ಇಲ್ಲಪ್ಪ, ಅನೇಕ ಜನ ಭಾರತ ದೇಶದ ಜನರು ರೂರಲ್ಲಲ್ಲಿರ್ತಾರೆ, ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಏನಾದರೂ ಹೇಳಿದ್ರೆ ಒಂದು ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಕೋಪ ಬರುತ್ತೆ, ಪ್ರಧಾನಿಯವರು ಯಾವ ರೀತಿ ಪ್ರಶ್ನೆ ಮಾಡಬೇಕು, ಯಾವ ರೀತಿ ಪ್ರಶ್ನೆ ಮಾಡಬಾರ್ದು, ಇದು ಯಾಕೋ ತಪ್ಪು ಅಂತ ಎಲ್ರಿಗೂ ಅನಿಸುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂತಂತಂದರೆ, ದೇಶದ ಜನರನ್ನು ಮೂರ್ಖರನ್ನಾಗಿ ಮಾಡುವಂಥ ಒಂದು ಪರಮಾವಧಿ ಅಂತ ಕರಿತೀವಿ ನಾವು. ಇರಲಿ ಹೋಗಲಿ. ಬಟ್ ಆದರೂ ಕೂಡ ದೇಶದಲ್ಲಿ ಇವಾಗ ನಡೀತಿರ್ತಕ್ಕಂತಹ ಪರಿಸ್ಥಿತಿಗಳೇನು? ಪ್ರಪ್ರಥಮವಾಗಿ ಇಥನಾಲ್ ಬ್ಲೆಂಡೆಡ್
ಪೆಟ್ರೋಲ್ ಅದು ಬಂದಾಗಬೇಕು ಅಂತ ಹೇಳಿ ಅನೇಕ ಜನರು ಅನೇಕ ರೀತಿಯಾದಂತಹ ತಮ್ಮದೇ ಆದಂಥ ಶೈಲಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಕ್ಯಾರೆ ಅಂತಿರತಕ್ಕಂಥ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಿಯರಾದಂತಹ ಅಮಿತ್ ಶಾ ಅವರು ಹೇಳ್ತಾರೆ ಕಾಂಗ್ರೆಸ್ನ ಪ್ರಶ್ನೆ ಮಾಡಬೇಕು, ಇದನ್ನು ಕಾಂಗ್ರೆಸ್ ಟೈಮಲ್ಲೇ ಎಥನಾಲ್ ಬ್ಲೆಂಡಿಂಗ್ ಫ್ಯೂಲ್ ಬಂದಿದ್ದು ಅಂತ ಹೇಳ್ತಾರೆ. ಅಲ್ಲ ಸರ್, ಎಲ್ಲ ಅವರನ್ನೇ ಕೇಳಬೇಕಾಗಿದ್ರೆ ಅವರನ್ನೇ ಕಳಿಸ್ತಾ ಇದ್ವಿ, ನಿಮ್ಮನ್ನೇ ಕಳಿಸ್ತಾ ಇದ್ವಿ. ವಾಯ್? ನಿಮ್ಮನ್ನು ಕಳಿಸಿದ್ದೆ ನೀವು ಬೇರೆ ಕೆಲಸ ಮಾಡಿ, ಉನ್ನತಿ ಕೆಲಸ ಮಾಡಿ, ಈ ರಾಷ್ಟ್ರಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ನಿಮ್ಮನ್ನು ಸತ್ತಾದಲ್ಲಿ ತೊಗೊಂಡು ಬಂದರು. ಬಟ್ ಆದರೆ ನೀವೇನು ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ನ ಪ್ರಶ್ನೆ ಮಾಡಿ, ನೆಹರೂನ ಪ್ರಶ್ನೆ ಮಾಡಿ, ರಾಹುಲ್ ಗಾಂಧಿ, ಪಾಪ ರಾಹುಲ್ ಗಾಂಧಿ ಅವರು ಇನ್ನೂ ಆಡಳಿತಕ್ಕೆ ಬಂದಿಲ್ಲ, ಅವರನ್ನು ಏನಂತ ಪ್ರಶ್ನೆ ಮಾಡೋಣ ಅಲ್ವಾ? ತುಂಬ ಒಂದು ಹಾಸ್ಯಾಸ್ಪದವಾದಂತಹ ವಾತಾವರಣ ಈ ದೇಶದಲ್ಲಿ ಉಂಟು ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಹಾಸ್ಯಾಸ್ಪದವಾದಂತಹ ಏನಂತೀರ ನೀವು, ಚರಿಷ್ಮವನ್ನು ಆರಾನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಬಟ್ ಹೊರದೇಶಗಳಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಾ ಇದೆ, ನಮ್ಮ ದೇಶದ ಪ್ರಧಾನಿ ಮಂತ್ರಿಯನ್ನು ಯಾವ ರೀತಿ ಹೀಯಾಳಿಸ್ತಾ ಇದ್ದಾರೆ, ಯಾವ ರೀತಿ ಅಣುಕಿಸ್ತಾ ಇದ್ದಾರೆ ಅನ್ನೋದು ಎಲ್ಲೇನು ಮುಚ್ಚಿಡಬೇಕಾಗಿಲ್ಲ, ಓಪನ್ ಆಗಿ ಹೇಳ್ತಾರೆ. ಇಲ್ಲಪ್ಪ, ಇವರು ಕೇವಲ ಜನರನ್ನು ಲೂಟಿ ಮಾಡೋದಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಅಂತ ಹೇಳಿ. ಯಾಕೆ ಇಷ್ಟೊಂದು ಆಕ್ರೋಶ, ಇಷ್ಟೊಂದು ನೋವಿನಿಂದ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿಗೆ 15 ದಿನಗಳು ಕಳೆದು ಹೋಯಿತು. ಆದರೂ ಕೂಡ ಸೋನಮ್ ವಾಂಗ್ಚುಕ್ ಅವ್ರನ್ನ ಬಂದು ಮಾತಾಡಿಸದೇ ಇರತಕ್ಕಂತಹ ಪ್ರಧಾನಿ ನರೇಂದ್ರ ಮೋದಿಯವರು ನಿಜಕ್ಕೂ ಕಟುಕರ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಸಣ್ಣ ಸಣ್ಣ ವಿಚಾರಗಳಿಗೆ ಕಣ್ಣಲ್ಲಿ ನೀರು ತೆಗೆದು, ಇಲ್ಲಪ್ಪ ನಾನೊಬ್ಬ ಬಡವನ ಮಗ, ನಾನು ಹಾಗೆ ಮಾಡ್ತಾಯಿದ್ದೆ, ಹೀಗೆ ಮಾಡ್ತಾಯಿದ್ದೆ, ಭಿಕ್ಷೆ ಕೇಳಿ ನಾನು ನನ್ನ ಜೀವನವನ್ನು ಸಾಗಿಸಿದ್ದೀನಿ, ಅದು ಇದು ಅಂತ ಹೇಳಿ ಸಿಂಪತಿಯನ್ನು ಗಿಟ್ಟಿಸ್ಕೊಂಡು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಮೇಲೆ ಬಂದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಸೋನಮ್ ವಾಂಗ್ಚುಕ್ ಅವರು 15 ದಿನಗಳ ಕಾಲ ಸತತವಾಗಿ ಉಪವಾಸವಿದ್ದರೆ ಅವರು ಇದಾರೋ ಸತ್ತಿದಾರೋ ಏನಾಗಿದ್ದಾರೆ ಅಂತ ಕೇಳಕ್ಕೆ ಬರ್ತಾ ಇಲ್ಲ. ಇದೊಂದು ರೀತಿ ಯಾವ ಲೋಕದಲ್ಲಿದ್ದಾರೋ ಪ್ರಧಾನಿ ನರೇಂದ್ರ ಮೋದಿಯವರು. ಇದೇ ಒಂದು ಸೊಕ್ಕಿನಲ್ಲಿದ್ದಂತಹ ಕಾಂಗ್ರೆಸ್ಸು, 60 ವರ್ಷಗಳಿಂದ ಆಡಳಿತ ಮಾಡ್ತಾ ಬಂದಂಥ ಕಾಂಗ್ರೆಸ್ಸು ಇದೇ ಒಂದು ಸೊಕ್ಕಿನಿಂದ 2014ರಲ್ಲಿ ಧೂಳಿಪಟ ಆದದ್ದು ನಿಮ್ಮ ಮುಂದೂ ಇದೆ, ನಮ್ಮ ಮುಂದೂ ಇದೆ. ಆ ಸೊಕ್ಕು ಒಳ್ಳೆಯದಲ್ಲ. ಯಾರು ಏನೇ ಹೇಳಿದ್ರು ಕೂಡ ನಿಂತು ಕೇಳಿಸಿಕೊಳ್ಳುವಂತಹ ತಾಳ್ಮೆ, ಒಂದು ಜವಾಬ್ದಾರಿ ಇರಲೇಬೇಕು. ಇದ್ದು ಅವ್ರು ಏನು ಹೇಳ್ತಾ ಇದ್ದಾರೆ, ಇವತ್ತು ಒಬ್ಬನೇ ಒಬ್ಬ ನಮ್ಮ ವಿರುದ್ಧ ಅಸಮಾಧಾನವಾಗಿ ಏನಾದರೂ ಮಾತಾಡ್ತಿದ್ದಾನೆ ಅಂತಂತಂದರೆ, ಹೌದಪ್ಪ ಅವನು ಹೇಳೋದ್ರಲ್ಲಿ ಏನೋ ಪಾಯಿಂಟ್ ಐತೆ, ಕೇಳೋಣ, ಕಿವಿಗೊಟ್ಟು ಕೇಳೋಣ, ಧೃತರಾಷ್ಟ್ರ ಆಗಬೇಡಿ, ಕಣ್ಣಿದ್ದು ಕುರುಡರಾಗಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಭಾರತ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.